ಗ್ಲೋಬಲ್ ಎಕನಾಮಿಕ್ ನ್ಯೂಸ್ ಇಗ್ನೋರ್ ಮಾಡ್ತಾ ಇದ್ದೀರಾ, ಬಟ್ ಅದು ಡೈರೆಕ್ಟಾಗಿ ನಮ್ಮ ಮನಿ ಸೇವಿಂಗ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ರೀಸೆಂಟಾಗಿ ನ್ಯೂಸ್ ನೋಡಿರ್ಬೋದು, US ಇಂಟ್ರೆಸ್ಟ್ ರೇಟ್ಸ್ ಆರ್ ಸ್ಟಿಲ್ ಹೈ ಆರ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, US ರೇಟ್ಸ್ ಹೈ ಆದರೆ ಫಾರಿನ್ ಇನ್ವೆಸ್ಟರ್ಸ್ USಗೆ ಮನಿ ಮೂವ್ ಮಾಡ್ತಾರೆ. ಅದರಿಂದ ಡಾಲರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ಇಂಡಿಯನ್ ರುಪಿ ಆಟೋಮೆಟಿಕ್ಲಿ ವೀಕ್ ಆಗುತ್ತೆ. ಇಂಡಿಯನ್ ರುಪಿ ವೀಕ್ ಆದರೆ ಏನಾಗುತ್ತೆ, ಇಂಪೋರ್ಟ್ಸ್ ಕಾಸ್ಟ್ಲಿ ಆಗುತ್ತೆ, ಫ್ಯೂಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ರಿಸಲ್ಟ್, ಯುವರ್ ಸೇವಿಂಗ್ಸ್ ಇದ್ದ ಹಾಗೆ ಇರುತ್ತೆ, ಬಟ್ ಆದರೆ ಬೈಯಿಂಗ್ ಪವರ್ ಕಮ್ಮಿ ಆಗಿಬಿಡುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಸೇಮ್ ಇದೆ ಅಂತ ಅನಿಸ್ತಿದೆಯಾ, ಬಟ್ ಆ್ಯಕ್ಚುಲಿ ಮನಿ ವ್ಯಾಲ್ಯೂ ರಿಡ್ಯೂಸ್ ಆಗ್ತಾ ಇದೆ. ಅದಕ್ಕೆ ಓನ್ಲಿ ಸೇವಿಂಗ್ ಡಿಪೆಂಡ್ ಆಗಬಾರ್ದು. ಗ್ಲೋಬಲ್ ನ್ಯೂಸ್ ಅಂತ ಅರ್ಥ ಮಾಡಿಕೊಂಡು ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಮನಿ ಬೆಟರ್. ಫಾಲೋ ಮೀ ಫಾರ್ ಸಿಂಪಲ್ ಆ್ಯಂಡ್ ನೋ ಜಾಗ ಮನಿ ಕ್ಲಾರಿಟಿ.